ಸುಕ್ಷೇತ್ರ ನೀರ್ಮಾನ್ವಿ ಯಲ್ಲಮ್ಮ ದೇವಿಯ ಮಂದಿರಕ್ಕೆ ವರ್ಷ ಪೂರ್ತಿ ಭಕ್ತರ ದಂಡು ಆಗಮಿಸುತ್ತಲೇ ಇರುತ್ತೆ. ಸಾಕಷ್ಟು ಹರಕೆ ಕಾಣಿಕೆಗಳು ಸಲ್ಲಿಕೆಯಾಗ್ತಿವೆ. ಆದರೂ ಇಲ್ಲಿ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳು ಇಲ್ಲ ಅಂತ ರಾಯಚೂರು ಜಿಲ್ಲಾ ಭೋವಿ ಒಡ್ಡರ ಸಮಾಜದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶಶಿಕಲಾ ಭೀಮಾರಾಯ್ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿಗೆ ಪತ್ರ ಬರೆದಿದ್ದಾರೆ. ಈ ದೇಗುಲದ ಬಳಿ ಸಾಮೂಹಿಕ ಶೌಚಾಲಯಗಳು, ಮೂತ್ರಾಲಯಗಳಿಲ್ಲ, ಪ್ರಸಾದದ ವ್ಯವಸ್ಥೆ ಇಲ್ಲ, ಪೂಜಾರಿಗಳು ಭಕ್ತರ ಜೊತೆ ಸಭ್ಯತೆಯಿಂದ ಮಾತನಾಡುವುದಿಲ್ಲ, ಕಾಣಿಕೆ ಸಲ್ಲಿಸಲು ಹುಂಡಿ ವ್ಯವಸ್ಥೆ ಇಲ್ಲ ಅಂತ ಬೇಸರ ತೋಡಿಕೊಂಡಿದ್ದಾರೆ. ಮಂದಿರದ ಜೀರ್ಣೋದ್ಧಾರ ಅರ್ಧಕ್ಕೆ ನಿಂತಿದೆ. ದೂರದ ಊರಿನಿಂದ ಹರಕೆ ತೀರಿಸಲು ಬರುವವರಿಗೆ ವಸತಿ ವ್ಯವಸ್ಥೆ ಇಲ್ಲ. ಮುಜರಾಯಿ ಇಲಾಖೆ ದಿವ್ಯ ನಿರ್ಲಕ್ಷ್ಯ ತಾಳಿದೆ. ತಕ್ಷಣ ಮಂದಿರ ಸೌಲಭ್ಯ ಪರಿಶೀಲನೆಗೆ ಅಧಿಕಾರಿಗಳ ತಂಡ ಕಳುಹಿಸಬೇಕು, ಮೂಲಸೌಕರ್ಯ ಒದಗಿಸಲು ಒತ್ತಾಯಿಸಿದ್ದಾರೆ. ಇವರ ಜೊತೆಗೆ ಪದ್ಮಾ, ಅರುಣಾ, ಪಾರ್ವತಿ, ಬಸವರಾಜ್, ವೀರೇಂದ್ರ ಸೇರಿದಂತೆ ಅನೇಕ ಯಲ್ಲಮ್ಮ ದೇವಿ ಭಕ್ತರು ಪತ್ರಕ್ಕೆ ಸಹಿ ಹಾಕಿದ್ದಾರೆ.